ಖಾಲಿ ಟ್ರಂಕ್ ತೇಜಸ್ವಿ ಸೂರ್ಯ ಅಂದ್ರೆ ಖಾಲಿ ಟ್ರಂಕ್ ಅಂತ. ನಾನು ಇದನ್ನ ಇಲ್ಲಿ ಏನು ಲಾಲ್ಬಾಗ್ ಏನ್ ಹೇಳಿದ್ರಲ್ಲ, ಲಾಲ್ಬಾಗ್ ಏನು ತೊಂದರೆ ಆಗುದಿಲ್ಲ ನೋಡಪ್ಪ. ತೇಜಸ್ವಿ ಸೂರ್ಯ ಅದನ್ನ ಯಾರು ಇಡೀ ಬೆಂಗಳೂರು ಒಳಗಡೆನೆ ಕುರಿಬೇಕು, ಹೊರಗಡೆ ಏನು ಮಾರಕ್ಕಾಗಲ್ಲ. ಅವನ ಮಾತೆಲ್ಲ ಕೇಳ್ಕೊಂಡು ನಾನು ಇರ್ಸಕ್ಕಾಗಲ್ಲ. ಬಾಂಬೆಲೆಲ್ಲ ಲಕ್ಷಾಂತರ ವರ್ಷದಿಂದ ಇದ್ದಂತ ಬಾಂಬೆನ ಕುರಿತಾ ಇದ್ದಾರೆ, ಡೆಲ್ಲಿಲ ಕುರಿತಾ ಇದ್ದಾರೆ. ಐ ವಿಲ್ ನಾಟ್ yield to him at any point of time. ಹೋರಾಟ ಮಾಡೋರೆಲ್ಲ ಮಾಡೇ ಮಾಡ್ತಾರೆ. ಏನಾದ್ರು ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ನಾವು ಮಾಡೋ ಕೆಲಸ ಜನರಿಗೋಸ್ಕರ ಮಾಡ್ತಾ ಇದೀವಿ. ಅವ್ರ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡಕ್ ಆಗಿಲ್ಲ. ಏನ್ ಕೆಲಸ ಮಾಡಿದ್ರು ಅವ್ರ ಕಾಲದಲ್ಲಿ? ಖಾಲಿ ಟ್ರಂಕ್ ತೇಜಸ್ವಿ ಸೂರ್ಯ ಅಂದ್ರೆ ಖಾಲಿ ಟ್ರಂಕ್ ಅಂತ. ಹೌದು, ಶ್ರೀಮಂತರಿಗೇನೆ, ದುಡ್ಡು ಕೊಟ್ಟು ಹೋಗೋರ್ಗೆನೆ, ಎಲ್ಲರಿಗೂ. ಆಯ್ತು, ಒಂದು ಪ್ಲಾನ್ ಆಫ್ ಆಕ್ಷನ್ ಕೂಡ ಕೇಳಿ ಅವ್ರಿಗೆ. ವಾಟ್ ಈಸ್ ದಿಸ್ ಪ್ಲಾನ್ ಆಫ್ ಆಕ್ಷನ್? ಒಬ್ಬ MP ಆಗಿದ್ಕೊಂಡು ಒಂದು ದಿನ ಪ್ರೈಮ್ ಮಿನಿಸ್ಟರ್ ಹತ್ರ 10 ರೂಪಾಯಿ ದುಡ್ಡು ಕೊಡಿಸಿಲ್ಲ. ವಾಟ್ ಈಸ್ ದಿಸ್ ಪ್ಲಾನ್ ಆಫ್ ಆಕ್ಷನ್ ಟು ಬ್ಯಾಂಗ್ಳೂರ್? MP ಏನ್ ಮಾಡಿದ್ದಾರೆ? ಅವ್ರ ಸರ್ಕಾರ ಇತ್ತಲ್ಲ, ಏನ್ ಮಾಡಿದ್ರು ಪ್ಲಾನ್ ಆಫ್ ಆಕ್ಷನ್? ಯಾಕೆ ಅವರು ಟ್ರಾಫಿಕ್ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡಲಿಲ್ಲ? ಯಾಕೆ ಕಸಕ್ಕೆ ಟೆಂಡರ್ ಕರೆಯಕ್ ಆಗ್ಲಿಲ್ಲ ಅವ್ರ ಕೈಲಿ? ಯಾಕೆ ರೋಡ್ ವೈಡನಿಂಗ್ ಮಾಡಕ್ಕಾಗಿಲ್ಲ? ಯಾಕೆ ಫ್ಲೈಓವರ್ ಮಾಡಕ್ಕಾಗಿಲ್ಲ? ಏನು ಮಾಡಕ್ಕಾಗಿಲ್ಲ ಅವ್ರ ಕೈಲಿ. ನೀವೆಲ್ಲ ಕೇಬಲ್ಗಳೆಲ್ಲ ನೇತಾಡ್ತಾ ಇರೋದು ನೋಡ್ತಾ ಇದ್ದೀರಾ ರೋಡಲ್ಲಿ? ಯಾಕೆ ಕಟ್ ಮಾಡಿಸ್ಲಿಲ್ಲ ಅದನ್ನ? ಎಲ್ಲ ಮಾಫಿಯಾ ಜೊತೆ ಸೇರ್ಕೊಂಡು ಬೆಂಗಳೂರನ್ನ ಹದಗೆಡಿಸಿ ಇಡೀ ರಾಜ್ಯನೇ ಹದಗೆಡಿಸೋದಕ್ಕೆ ಇವತ್ತು 140 ಜನ ಇವತ್ತು ನಮ್ಮನ್ನು ತಂದು ಇಲ್ಲಿ ಕುಣಿಸಿರೋದು. ವಿ ವಿಲ್ ಡೂ ಅವರ್ ವರ್ಕ್, ವಿ ಆರ್ ಕಮಿಟೆಡ್. ಈ ರಾಜ್ಯದ ಬೆಂಗಳೂರು ಗ್ಲೋಬಲ್ ಸಿಟಿ ಇದು. ಈ ಗ್ಲೋಬಲ್ ಸಿಟಿನ ಕಾಪಾಡಕ್ಕೆ ಏನ್ ಬೇಕೋ ನಾವು ಮಾಡೇ ಮಾಡ್ತೀವಿ.